ಹೌದು, ಬರೋಬ್ಬರಿ ಕಳೆದ 1 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸದ್ದು ಮುಗಿಲು ಮುಟ್ಟಿತ್ತು. ಒಂದು ಮತದ ಬೆಲೆ ಸಾವಿರಾರು ದಾಟಿ ಲಕ್ಷಗಳಲ್ಲಿ ಮಾರಾಟ ಆಗುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದ್ವು. ಪ್ರವಾಸಗಳು, ಬೈಕ್, ಉಂಗುರದ ಉಡುಗೊರೆಗಳ ಬಗ್ಗೆ ತೀವ್ರವಾಗಿಯೇ ಸದ್ದಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತೀವ್ರ ಮುಖಭಂಗ ಅನುಭವಿಸಿದ್ರೆ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಉಳಿದಂತೆ ಕಾಂಗ್ರೆಸ್ ಮತ್ತು ಎನ್ಡಿಎ ಮೈತ್ರಿಕೂಟ ಸಮಬಲ ಸಾಧಿಸಿದ್ದು, ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ 2 ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಕ್ಷೇತ್ರವಾರು ಅಭ್ಯರ್ಥಿಗಳು ಪಡೆದ ಮತಗಳನ್ನು ನೋಡುವುದಾದ್ರೆ, ಪೆರೇಸಂದ್ರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಕೆವಿ ನಾಗರಾಜ್ ಗೆಲುವು ಸಾಧಿಸಿದ್ದು, ಬರೋಬ್ಬರಿ 60 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆದ್ದಿದ್ದೇನೆ. ನನಗೆ 72, ಅವರಿಗೆ 12. ಹಾಗಾಗಿ ಇದು ಏನು ನಮ್ಮ ಎದುರಾಳಿ ಅಭ್ಯರ್ಥಿ ಏನು ಆರೋಪ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಇದು ನಾನು ಬಹುಶಃ 40 ವರ್ಷಗಳ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನ ನನಗೆ ಮತ ಕೊಟ್ಟಿದ್ದಾರೆ ಹೊರತು ಹಣ, ಇನ್ನೊಂದು ಆಮಿಷ ಯಾವುದೂ ಒಡ್ಡಿಲ್ಲ. ಖಂಡಿತ ನಾನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಫಲಿತಾಂಶ ಬಂದಿದೆ ಅಂದರೆ ನನ್ನ 40 ವರ್ಷದ ಸೇವೆ, ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವಿರತ ಶ್ರಮ, ಎಲ್ಲ ಇವತ್ತು ನನ್ನ ಪಕ್ಷದ ಮುಖಂಡರು, JDSನ ಮುಖಂಡರುಗಳು, ಎಲ್ಲ ನನ್ನ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಅಭೂತಪೂರ್ವವಾದ ಜಯವನ್ನು ಕೊಟ್ಟಿದ್ದಾರೆ. ನನಗೆ ಮತ ಕೊಡಿಸಿದ ಎಲ್ಲ ಮುಖಂಡರುಗಳಿಗೆ, ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳಿಗೆ, ಎಲ್ರಿಗೂ ಕೂಡ, ನನ್ನ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಮುಖಂಡರುಗಳಿದ್ದಾರೆ, ನಮ್ಮ ಯಾರು ಇವತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರ ತಂದೆಯವರಾದ ಕೇಶವರೆಡ್ಡಿ ಅವರು, ನಮ್ಮ ಎಲ್ಲ JDSನ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಇವತ್ತು ನನಗೆ ಅಭೂತಪೂರ್ವವಾದಂಥ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ನನ್ನ ಒಂದು ಈ ಶ್ರಮ ಇವತ್ತೇನು ಚಿಕ್ಕಬಳ್ಳಾಪುರದ ಬಳಿ ಮೆಗಾ ಡೈರಿ ಮಾಡಿದ್ದಿರ್ಬೋದು, ಅಥವಾ ಈ ಒಕ್ಕೂಟವನ್ನು ಬೇರ್ಪಡೆ ಮಾಡೋದಕ್ಕೆ ಸುಧಾಕರ್ ಜೊತೆ ಸೇರಿಕೊಂಡು ನಾನು ಕಾನೂನು ಹೋರಾಟ ಮಾಡಿ ಇವತ್ತೇನು ಇದಕ್ಕೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ನಾಮಕರಣ ಆಯಿತು, ಇದಕ್ಕೆ ಕೊಟ್ಟಿರ್ತಕ್ಕಂಥ ಬೆಲೆ ಇವತ್ತು ಮತದಾರರು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೇ ಒಂದು ಹಣ, ಆಮಿಷ, ಇನ್ನೊಂದಕ್ಕೆ ಮತದಾರರು ಯಾರೂ ಅವರ ಹಣ ಮತ್ತು ಆಮಿಷಕ್ಕೆ ಒಳಗಾಗಿಲ್ಲ. ನಿಜವಾದ ಒಬ್ಬ ರೈತನ ಮಗ ಕೃಷಿ ಕ್ಷೇತ್ರ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ, ಹಾಲಿನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು 132 ಸಹಕಾರಿ ಸಂಘಗಳನ್ನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು ಮಾಡಿದ್ದೀನಿ ಅಂದರೆ ಇದಕ್ಕೆ ಬೇರೆ ನಿದರ್ಶನ ಬೇಕಾಗಿಲ್ಲ. ಜನ ನನಗೆ ಮತ ಕೊಟ್ಟಿದ್ದಾರೆ. ನಾನು ಅವ್ರಿಗೆಲ್ರಿಗೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ NC ವೆಂಕಟೇಶ್ 54 ಮತ ಪಡೆದು 24 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ನಾನು 6 ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೆ. ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ಭಗವಂತ ನನ್ನ ಮತದಾರ ಪ್ರಭುಗಳು ಮತ್ತು ಎಲ್ಲ ಸ್ನೇಹಿತರುಗಳು ಮತ್ತು KP ಬಚ್ಚೇಗೌಡರು
ಮತ್ತು ನಮ್ಮ ಮುಖ್ಯವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ ನುಗ್ತಳ್ಳಿ ರವಿಯವರು, ರಾಜೇಶ್ ಅವರು, ಎಲ್ಲ ನನ್ನ ಸ್ನೇಹಿತರುಗಳೆಲ್ಲ ಆ ಪಕ್ಷದ ನನ್ನ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಜನ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾರೂ ನನಗೆ ಅಂಥ ಕೆಲಸ ಮಾಡಿಲ್ಲ. ಮತದಾರ ಪ್ರಭುಗಳು ನನ್ನ ಕೈ ಹಿಡಿದಿದ್ದಾರೆ. ಅದನ್ನು ಅವ್ರ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದಾಗ ಅದು ಸಹಜ, ನಾನು ಓಟ್ ಕೇಳೋದು ಸಹಜ, ಅವ್ರು ಆ ಓಟ್ ಹಾಕೋದು ನಿಜ ಅಲ್ವಾ. ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಏನು ಮಾಡ್ತಾರೆ, ಯಾರಿಗೋ ಒಬ್ಬರು ಓಟ್ ಮತ ಚಲಾಯಿಸಬೇಕಲ್ಲ. ಹಾಗಾಗಿ ನನಗೆ ಕೆಲಸ ಮಾಡಿದ್ದಾರೆ, ವೆಂಕಟೇಶ್ ಮತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ತುಂಬ ಖುಷಿ ಆಗ್ತಾ ಇದೆ ಸರ್. ಈ ಏನು ಕುತಂತ್ರಗಳ ಮಧ್ಯೆ ನನ್ನನ್ನು ಸೋಲಿಸಬೇಕು ಅಂತ ಕುತಂತ್ರಗಳ ಮಧ್ಯೆ ನಾನು ಗೆದ್ದು ಬಂದಿರೋದು ನಿಜವಾಗ್ಲೂ ನನ್ನ ಮತದಾರ ಪ್ರಭುಗಳು ಸ್ನೇಹಿತರುಗಳಿಗೆ. ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ 12 ಮತಗಳ ಅಂತರದಿಂದ ಸುಮಾ ಗೆಲುವು ಸಾಧಿಸಿದ್ದಾರೆ. ಮಂಚೇನಹಳ್ಳಿ ಕ್ಷೇತ್ರದಿಂದ 12 ಮತಗಳ ಅಂತರದಿಂದ ಕಾಂತರಾಜು ಗೆಲುವು ಸಾಧಿಸಿದ್ರೆ, ಗೌರಿಬಿದನೂರು ಕ್ಷೇತ್ರದಿಂದ ದಿನೇಶ್ ಕೇವಲ 1 ಮತದ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಕ್ಷೇತ್ರ ಚಿಂತಾಮಣಿಯಲ್ಲಿ ಅಶ್ವಥ್ ನಾರಾಯಣ ಬಾಬು 65 ಮತಗಳ ಅಂತರದಿಂದ ಗೆದ್ದು ಬೀಗಿದ್ರೆ, ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ 9 ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ. ಚೇಳೂರು ಕ್ಷೇತ್ರದಿಂದ KN ಕೃಷ್ಣಾರೆಡ್ಡಿ 18 ಮತಗಳ ಅಂತರದಲ್ಲಿ ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಿಂದ V ಮಂಜುನಾಥ ರೆಡ್ಡಿ 25 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದು, ಕೈವಾರ ಕ್ಷೇತ್ರದಿಂದ KN ಆವುಲಪ್ಪ 4 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಜಂಗಮಕೋಟೆ ಕ್ಷೇತ್ರದಿಂದ ಹುಜಗೂರು ರಾಮಯ್ಯ 18 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಿಂದ ಬಂಕ್ ಮುನಿಯಪ್ಪ 33 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ರೆ, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸುಮಾರು 3 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಒಟ್ಟು 13 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು NDA ಮೈತ್ರಿಕೂಟ ತಲಾ 5 ಕ್ಷೇತ್ರದಲ್ಲಿ ಗೆದ್ದಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದಿರುವ ಭರಣಿ ವೆಂಕಟೇಶ್ ಯಾವ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಬಣದಲ್ಲಿ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ಇವರ ಮತಗಳು ನಿರ್ಣಾಯಕ ಪಾತ್ರ ವಹಿಸಲಿವೆ. ಗೋಪಾಲರಿಗೆ ರಕ್ಷಿಸಬೇಕು, ಗೋಗಳು ರಕ್ಷಿಸಬೇಕು, ಈ ಹಾಲು ಒಕ್ಕೂಟಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋದವರಿಗೆ ಇಲ್ಲ. ಇಲ್ಲಿ ಅದು ಇದು ಮತದಾರರ ಅಭಿಪ್ರಾಯ. ಮತದಾರ ನಾನಾ ರೀತಿಯ ಅವ್ರ ಚಿಂತನೆಗಳಿರ್ತದೆ. ಸಿಟ್ಟಿಂಗು ಅಂತ ಹೇಳಿದ್ನಲ್ಲ, ಪ್ರಮುಖವಾಗಿ ಅವ್ರು ಏನೇನು ಬೇಕೋ ಎಲ್ಲ ಸೌಕರ್ಯಗಳು ಮಾಡ್ಕೊಂಡಿದ್ದರು. ಅವರು ಸಿಟ್ಟಿಂಗ್ ಡೈರೆಕ್ಟ್ರು, ಹಾಗಾಗಿ ಅವ್ರಿಗೆ ನನ್ನ ಸೋಲೆ. ಅದಷ್ಟು ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಭಾಳಷ್ಟು ಅನುಭವ ಇತ್ತು. ಆದರೆ ಈ ಹಾಲು ಒಕ್ಕೂಟದಲ್ಲಿ ಇದು ಮೊದಲ ಬಾರಿಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಹಾಲು ಒಕ್ಕೂಟದಲ್ಲಿ ನನಗೆ ಅಷ್ಟಾಗಿ ಇದಿಲ್ಲ. ಹಾಗಾಗಿ ಕೆಲವು ಮತದಾರರು ಒತ್ತಾಯದ ಮೇರೆಗೆ, ಅಧ್ಯಕ್ಷರು ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೆ. ಆದರೆ ಸೋಲಾಗಿದೆ. ಸೋಲು ಗೆಲುವು ಸಹಜ. ಸೋಲನ್ನು ಸವಾಲಾಗಿ ತಗೋತೀನಿ ನಾನು. ಕಾರಣ ಮತದಾರ ತೀರ್ಪು. ಸರ್, ಇದನ್ನು ಮುಂದಿನ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಯಾವ ರೀತಿ ಅಳವಡಿಸ್ಕೊಂತೀರಾ? ಅದು ಮುಂದಿನ ಜನ ನಿರ್ಧಾರ ಮಾಡ್ತಾರೆ. ಚಾಲೆಂಜು ಗಿಲೆಂಜು ರಾಜಕಾರಣದಲ್ಲಿ ನಡೆಯಲ್ಲ. ಸೋಲು ಗೆಲುವು ಸಹಜ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸ್ತೀನಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.